ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಟ್ರಂಪ್ ಟ್ರೇಡ್ ವಾರ್ 2.0 ಶುರುವಾಗ್ತಿದೆ. ಕೆನಡಾ, ಮೆಕ್ಸಿಕೋ ಮತ್ತೆ ಚೈನಾ ಮೇಲೆ ಹೊಸ ಟ್ಯಾರಿಫ್ಸ್ ಇಂದ ಗ್ಲೋಬಲ್ ಎಕನಾಮಿಗೆ ತೊಂದರೆ ಏನಾದ್ರೂ ಆಗತ್ತಾ? ಇದಾದ್ಮೇಲೆ ಎಕನಾಮಿಕ್ ಸ್ಟೋರೀಸ್ ರಿಯಾಲಿಟಿ ಹೇಗೆ ಶೇಪ್ ಅಪ್ ಮಾಡುತ್ತೆ? ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಮಾರ್ಕೆಟ್ ಟ್ರೆಂಡ್ಸ್ ಡ್ರೈವ್ ಮಾಡೋ ಶಕ್ತಿ ನರೇಟಿವ್ಸ್ಗೆ ಇದೆಯಾ? ಈ 2 ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 6 ಮಾರ್ಚ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಟ್ರಂಪ್ ನ ಟ್ರೇಡ್ ವಾರ್ 2.0 ಶುರುವಾಗ್ತಿದೆ. ಈ ನ್ಯೂಸ್ ಲೆಟರ್ ಅಲ್ಲಿ ಟ್ಯಾರಿಫ್ಸ್ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. ಆದ್ರೆ ಈಗ ಸ್ವಲ್ಪ ಕೇಳ್ಕೊಳ್ಳಿ. ಅಂದ್ರೆ ಟ್ರಂಪ್ ನ ಹೊಸ ಟ್ರೇಡ್ ವಾರ್ ಶುರು ಆಗ್ತಾ ಇದೆ ಅಲ್ವಾ, ಅದಕ್ಕೆ ನಾವು ಏನಾಗ್ತಿದೆ ಅಂತಾನೂ ಕೂಡ ಮಾತಾಡ್ಬೇಕಾಗತ್ತೆ. 1 ತಿಂಗಳ ಹಿಂದೆ ಚೈನಾ ಮೇಲೆ ಅಟ್ಯಾಕ್ ಮಾಡಿದಾಗ ಅಮೆರಿಕ ಈಗ ಮೆಕ್ಸಿಕೋ ಮತ್ತೆ ಕೆನಡಾ ಮೇಲೂ ಕೂಡ ಟ್ಯಾರಿಫ್ಸ್ ಅನ್ನ ಹಾಕಿದೆ. ಅದಕ್ಕೆ ಆ ದೇಶಗಳು ರಿಟಾಲಿಯೇಟ್ ಕೂಡ ಮಾಡ್ತಾ ಇದೆ. ನೋಡಿ, ಇದು ಡೆವಲಪ್ ಆಗ್ತಿರೋ ಸ್ಟೋರಿ. ಇದು ನಿಮ್ಗೆ ಸಿಗೋಷ್ಟ್ರಲ್ಲಿ ಏನಾದ್ರೂ ಚೇಂಜ್ ಆಗಿರ್ಬೋದು. ಅಮೆರಿಕನ್ ಅಫಿಷಿಯಲ್ಸ್ ಟ್ಯಾರಿಫ್ ರೋಲ್ ಬ್ಯಾಕ್ ಬಗ್ಗೆ ಮಾತಾಡ್ತಿದ್ದಾರೆ. ನಾವ್ ಇದನ್ನ ರಿಲೀಸ್ ಮಾಡೋ ಅಷ್ಟರಲ್ಲಿ ಅದು ಕೂಡ ಆಗೋಗಿರ್ಬೋದು. ಆದ್ರೆ ಇದು ತುಂಬಾ ದೊಡ್ಡ ವಿಷಯ. ಅದಕ್ಕೆ ಇವ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡ್ಲೇಬೇಕು. ಟ್ಯಾರಿಫ್ ಬ್ಯಾಕ್ ಗ್ರೌಂಡ್ ಮತ್ತೆ ಏನನ್ನ ಶುರು ಮಾಡ್ಕೊಂಡಿದೆ. ಪ್ರೆಸಿಡೆಂಟ್ ಟ್ರಂಪ್ ಫೆಬ್ರವರಿಯಲ್ಲಿ ಕೆನಡಾ, ಮೆಕ್ಸಿಕೋ ಮತ್ತೆ ಚೈನಾ ಮೇಲೆ ಟ್ಯಾರಿಫ್ಸ್ ಅನ್ನ ಹಾಕಿದ್ರು ಅಂತ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ. ಹಾಗೆ ಡ್ರಗ್ ಸ್ಮಗ್ಲಿಂಗ್, ಇಲ್ಲಿಗಲ್ ಇಮಿಗ್ರೇಷನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಥೆಫ್ಟ್ ಏನಿರುತ್ತೆ, ಇದ್ರ ತುಂಬಾ ಕಾರಣಗಳನ್ನು ಕೂಡ ಇದರಲ್ಲಿ ಹೇಳಿದ್ರು. ಈಗ ಫೆಬ್ರವರಿ 4ಗೆ ಚೈನಾ ಮೇಲೆ 10% ಟ್ಯಾರಿಫ್ಸ್ ಅನ್ನ ಹಾಕಿದ್ರು. ಹಾಗಾಗಿ ಈಗ ಅಮೆರಿಕ ಚೈನಾಗೆ ಗೂಡ್ಸ್ ಮೇಲೆ 20% ಟ್ಯಾರಿಫ್ಸ್ ಅನ್ನ ಹಾಕ್ತಾ ಇದೆ. ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ಸ್ ಹಾಕೋದು 30 ದಿನ ಪಾಸ್ ಏನೋ ಮಾಡಿದ್ರು. ಯಾಕೆಂದ್ರೆ ಆ ದೇಶಗಳು ಬಾರ್ಡರ್ ಸೆಕ್ಯೂರಿಟಿನ ಸರಿ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಹೇಳಿರೋದು. ಆ 30 ದಿನದ ಕ್ಲಾಕ್ ಮೊನ್ನೆ ಮುಗ್ದೋಗಿದೆ. ಈಗ ಕೆನಡಿಯನ್ ಮತ್ತೆ ಮೆಕ್ಸಿಕನ್ ಇಂಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ಸ್ ಕೂಡ ಶುರುವಾಗಿದೆ. ನೋಡಿ, ಕೆನಡಿಯನ್ ಎನರ್ಜಿ ಪ್ರಾಡಕ್ಟ್ಸ್ ಆಯಿಲ್ ಮೇಲೆ 10% ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ದಾರೆ. ಮೆಕ್ಸಿಕೋ ಜೊತೆ ನಾವು ನೋಡಿದಾಗ $400 ಬಿಲಿಯನ್ ಟ್ರೇಡ್ ಮತ್ತೆ ಕೆನಡಾ ಜೊತೆ $330 ಬಿಲಿಯನ್ ಟ್ರೇಡ್ ಮೇಲೆ ಈ ಟ್ಯಾಕ್ಸ್ ಬೀಳತ್ತೆ. ಈ ಹೊಸ ಟ್ಯಾರಿಫ್ಸ್ ಹೀಗಿದ್ರೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ಎಕನಾಮಿಕ್ ಇಶ್ಯೂಸ್ ಅಂತೂ ಶುರುವಾಗುತ್ತೆ. ಎಕನಾಮಿಸ್ಟ್ ಜೋಸೆಫ್ ಪೊಲಾಟಿನೋ ಅವರ ಟ್ವೀಟ್ ನ ಪ್ರಕಾರ ಕೆನಡಿಯನ್ ಆಯಿಲ್ ಅನ್ನ ಎಕ್ಸೆಂಪ್ಟ್ ಮಾಡಲಿಲ್ಲ. ಅದರಿಂದ ಗ್ಯಾಸ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಟ್ಯಾರಿಫ್ ಹಾಕೋದು ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ 0% ಬದಲು 10% ಅನ್ನ ಹಾಕಿದ್ದಾರೆ. ಇದರ ಜೊತೆಗೆ ಫೆಬ್ರವರಿಯಲ್ಲಿ ಟ್ರಂಪ್ ಅನೌನ್ಸ್ ಮಾಡಿದ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಮೇಲೂ ಕೂಡ 25% ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಈಗ ನೆಕ್ಸ್ಟ್ ವೀಕ್ ಮಾರ್ಚ್ 12ಗೆ ಶುರುವಾಗುತ್ತೆ. ಇದರಿಂದ ಯುಎಸ್ಗೆ ಈ ಮೆಟಲ್ಸ್ ಕಳಿಸೋ ಎಲ್ಲಾ ದೇಶಗಳು ಕೂಡ ಎಫೆಕ್ಟ್ ಆಗತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಇಂಡಿಯಾ ಕೂಡ ಒಂದು. ಕಾಮರ್ಸ್ ಸೆಕ್ರೆಟರಿ ಹೋವರ್ಡ್ ಲುಟ್ನಿಕ್ ಪ್ರೆಸಿಡೆಂಟ್ ಟ್ರಂಪ್ ಕೆನಡಾ ಮತ್ತೆ ಮೆಕ್ಸಿಕೋ ಜೊತೆ ಟ್ಯಾರಿಫ್ಸ್ ಬಗ್ಗೆ ಮಾತಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ ಲಾಸ್ಟ್ ಮಿನಿಟ್ ನಲ್ಲಿ ಏನಾದ್ರೂ ಡೀಲ್ ಆದ್ರೆ ಏನಾದ್ರೂ ಕೂಡ ಚೇಂಜ್ ಆಗ್ಬೋದು. ನೀವಿದನ್ನ ಓದೋಷ್ಟ್ರಲ್ಲಿ ಏನಾದ್ರೂ ಖಂಡಿತವಾಗ್ಲೂ ಆಗೋಗಿರ್ಬೋದು. ನೋಡಿ, ಅಮೆರಿಕ ಯಾವಾಗ ಏನ್ ಮಾಡುತ್ತೋ ಯಾರಿಗೂ ಕೂಡ ಗೊತ್ತಿರಲ್ಲ. ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಟ್ಯಾರಿಫ್ಸ್ ಕೂಡ ಎಷ್ಟು ದೊಡ್ಡದು ಅಂತಂದ್ರೆ, ಮೆಕ್ಸಿಕೋ, ಚೈನಾ ಮತ್ತೆ ಕೆನಡಾ ಇಂದ ಅಮೆರಿಕ ಏನಿಲ್ಲ ಅಂದ್ರೂ ಕೂಡ $1.3 ಟ್ರಿಲಿಯನ್ ಅನ್ನ ಇಂಪೋರ್ಟ್ ಮಾಡುತ್ತೆ. ಅಂದ್ರೆ ಅಮೆರಿಕ ಬೇರೆ ದೇಶದಿಂದ ಏನ್ ತರಿಸುತ್ತೋ ಅದರಲ್ಲಿ 43% ಈ 3 ದೇಶಗಳಿಂದಾನೇ ಬರೋದು. ಇದನ್ನೇ ಮತ್ತೆ ಹೇಳ್ತಿದ್ದೀನಿ, ಅಂದ್ರೆ ಇದು ನಂಬೋಕೆ ಆಗದಿರೋಂತ ವಿಷಯ ಅಲ್ವಾ. ಚೈನಾ ಮೇಲೆ 10% ಮತ್ತೆ ಸ್ಟೀಲ್ ಅಲ್ಯೂಮಿನಿಯಂ ಏನಿದೆ ಅಲ್ವಾ, ಇದ್ರ ಮೇಲೆ 25% ಟ್ಯಾರಿಫ್ ಹಾಕಿದ್ದು ಟ್ರಂಪ್ ಮೊದಲ ಅವಧಿಯಲ್ಲಿ ಹಾಕಿದ ಟ್ಯಾರಿಫ್ಗೆ ಇದು ಖಂಡಿತವಾಗ್ಲೂ ಸರಿ ಇದೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ನಾವು ನೋಡಿದಾಗ $380 ಬಿಲಿಯನ್ ವರ್ತ್ ಇರುವಂತ ಗೂಡ್ಸ್ ಮೇಲೆ ಟ್ಯಾರಿಫ್ಸ್ ಅನ್ನ ಹಾಕಿದ್ರು. ಈಗ ಇದು ಕಮ್ಮಿ ಅನ್ಸತ್ತೆ. ಯಾಕೆ ಅಂದ್ರೆ 2ನೇ ಅವಧಿಯಲ್ಲಿ 1 ತಿಂಗಳಲ್ಲಿ ಇದನ್ನ ದಾಟ್ಕೊಂಡು ಹೋಗಿದ್ದಾರೆ. ಇದರ ಎಂಡ್ ಹೇಗಿರುತ್ತೋ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ನೋಡಿ, ಟ್ರಂಪ್ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಮೇಲೂ ಕೂಡ 25% ಟ್ಯಾರಿಫ್ಸ್ ಅನ್ನ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಅನ್ನ ಸ್ಕ್ರೂ ಮಾಡೋಕೆ ಮಾಡಿರೋದು ಅಂತ ಟ್ರಂಪ್ ಹೇಳಿರೋದು. ಕಾರ್ ಮತ್ತೆ ಎಲ್ಲಾ ವಸ್ತುಗಳಿಗೂ ಕೂಡ ಟ್ಯಾರಿಫ್ ಅಪ್ಲೈ ಆಗುತ್ತೆ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಟ್ರಂಪ್ ಎಲ್ಲರ ಮೇಲೂ ಕೂಡ ಟ್ಯಾರಿಫ್ಸ್ ಹಾಕ್ಬೋದು ಅಂತಾನೂ ಹೇಳ್ತಿದ್ದಾರೆ ಅಲ್ವಾ. ಏಪ್ರಿಲ್ 2 ಇಂದ ರೆಸಿಪ್ರೋಕಲ್ ಟ್ಯಾರಿಫ್ ಶುರು ಮಾಡ್ತಿದೀವಿ. ಬೇರೆ ದೇಶದವರು ನಮ್ಮ ಮೇಲೆ ಟ್ಯಾರಿಫ್ ಹಾಕಿದ್ರೆ ನಾವು ಅವ್ರ ಮೇಲೂ ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ. India charges us auto tariffs higher than 100%. This system is not fair to the United States and never was. And so on April 2nd, I wanted to make it April 1st, but I didn't want to be accused of April Fool's Day. That's not, just one day cost us a lot of money. But we're going to do it in April. I'm a very superstitious person. April 2nd, reciprocal tariffs kick in, and whatever they tariff us, other countries, we will tariff them. That's reciprocal, back and forth. Whatever they tax us, we will tax them.
We will take in trillions and trillions of dollars and create jobs like we have never seen before. ಇನ್ನು ಇಂಡಿಯಾ ಆಟೋಮೇಟಿವ್ ಟ್ಯಾರಿಫ್ಸ್ ಅನ್ನ ನಾವು ನೋಡಿದಾಗ 100% ಜಾಸ್ತಿ ಇದೆ. ಅಂದ್ರೆ ಈ ಟ್ಯಾರಿಫ್ಸ್ ಇಂದ ಟ್ರಿಲಿಯನ್ಸ್ ಅಷ್ಟು ದುಡ್ಡು ಬರುತ್ತೆ, ಮತ್ತೆ ಹೊಸ ಜಾಬ್ಸ್ ಕೂಡ ಸೃಷ್ಟಿ ಆಗತ್ತೆ ಅಂತ ಇಲ್ಲಿ ಗೊತ್ತಾಗತ್ತೆ ನೋಡಿ. ಚೈನಾ ಮತ್ತೆ ಕೆನಡಾ ರಿಟಾಲಿಯೇಷನ್ ಆದ್ರೂ ಯಾವ ರೀತಿ ಇರುತ್ತೆ? ಅಮೆರಿಕ ಜೊತೆ ವ್ಯಾಪಾರ ಮಾಡೋ ದೇಶಗಳು ಸುಮ್ನೆ ಅಂತೂ ಕೂತಿರೋಲ್ಲ. ಚೈನಾ ಫೆಬ್ರವರಿ 4ರಂದು 10% ಟ್ಯಾರಿಫ್ ಹಾಕದ ತಕ್ಷಣ ರಿಟೇಲಿಯೇಟ್ ಮಾಡ್ತು. ಅವರು ಯುಎಸ್ ಅಗ್ರಿಕಲ್ಚರ್ ಗೂಡ್ಸ್ ಮೇಲೆ 15% ಟ್ಯಾರಿಫ್ಸ್ ಅನ್ನ ಹಾಕಿದ್ರು. ವೀಟ್, ಕಾರ್ನ್, ಕಾಟನ್ ಮತ್ತೆ ಈ ಸೋಯಾ ಬೀನ್ಸ್, ಬೀಫ್ ಮೇಲಂತೂ 10% ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಇದರಿಂದ ಯುಎಸ್ಗೆ ರೆಗ್ಯುಲರ್ ಆಗಿ ಚೈನಾ ಇಂಪೋರ್ಟ್ ಮಾಡುವಂತ $445 ಬಿಲಿಯನ್ ಎಫೆಕ್ಟ್ ಆಗುತ್ತೆ ನೋಡಿ. ಅಂದ್ರೆ ಯುಎಸ್ ಕಂಪನೀಸ್ ಇಂದ ಸೋಯಾ ಬೀನ್ಸ್ ತರಿಸೋದನ್ನ ನಿಲ್ಲಿಸಿದ್ದಾರೆ. ಚೈನಾ ಅಮೆರಿಕನ್ ಟ್ರೇಡ್ ವಾರ್ ಜೊತೆ ಟಿಲ್ ದಿ ಬೆಟರ್ ಎಂಡ್ ವರ್ಗುನು ಕೂಡ ಈ ಫೈಟ್ ಏನಿದೆ ಅಲ್ವಾ, ಇದು ಕೆನಡಾ ಕೂಡ ಜಾಸ್ತಿ ಅಗ್ರೆಸಿವ್ ಆಗಿ ರಿಟೇಲಿಯೇಟ್ ಮಾಡ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರೂಡೋ ಯುಎಸ್ ಪ್ರಾಡಕ್ಟ್ಸ್ ವಿರುದ್ಧ ಕೌಂಟರ್ ಟ್ಯಾರಿಫ್ಸ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. But Donald, they point out that even though you're a very smart guy, this is a very dumb thing to do. ಕೆನಡಾ ಮೊದಲನೇದಾಗಿ ನೋಡಿದಾಗ $20.6 ಬಿಲಿಯನ್ ವರ್ತಿರೋ ಯುಎಸ್ ಎಕ್ಸ್ಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ಸ್ ಅನ್ನ ಹಾಕ್ತಿದೆ. ಎರಡನೇದಾಗಿ ಕಾರ್ಸ್, ಟ್ರಕ್ಸ್, ಸ್ಟೀಲ್, ಅಲ್ಯೂಮಿನಿಯಂ ತರ ಪ್ರಾಡಕ್ಟ್ಸ್ ಮೇಲೆ ಇನ್ನೊಂದು 3 ವಾರದಲ್ಲಿ 25% ಟ್ಯಾರಿಫ್ಸ್ ಅನ್ನ ಹಾಕ್ತಾರೆ. ಟ್ರೂಡೋ ಟ್ರಂಪ್ ತೆಗೆದುಕೊಂಡ ಡಿಸಿಷನ್ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ದಿಸ್ ಇಸ್ ಅ ವೆರಿ ಡಮ್ ಥಿಂಗ್ ಟು ಡೂ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಆಂಟೇರಿಯೋ ಪ್ರೀಮಿಯರ್ ಡಗ್ ಫಾರ್ಡ್ ಕೂಡ ಅಮೆರಿಕಾಗೆ ಪವರ್ ಸಪ್ಲೈ ಕಟ್ ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ. If they want to try to annihilate Ontario, I will do everything, including cut off their energy, with a smile on my face. ಮೆಕ್ಸಿಕೋ ಕೂಡ ರಿಟೇಲಿಯೇಟ್ ಮಾಡ್ತಿದೆ. ಇದನ್ನೆಲ್ಲ ನೋಡಿದ್ರೆ ಒಂದ್ ವಿಷಯ ಅಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಜಗತ್ನಲ್ಲಿ ಎಲ್ಲಾ ದೇಶಗಳು ಕೂಡ ಟ್ರೇಡ್ ವಾರ್ಗೆ ಪ್ರಿಪೇರ್ ಆಗ್ತಿದೆ ಅಂತ. ಮುಂದೇನಾಗುತ್ತೋ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಕನಾಮಿಕ್ ಇಂಪ್ಯಾಕ್ಟ್ ಆದ್ರೂ ಏನಾಗುತ್ತೆ? ಇದರಿಂದ ಎಕನಾಮಿಕ್ ಏನಾಗುತ್ತೆ ಗೊತ್ತಾ? ರಿಸರ್ಚ್ ಆರ್ಗನೈಸೇಷನ್ಗಳು ಲೆಕ್ಕ ಹಾಕಿರೋ ಪ್ರಕಾರ ರಿಸಲ್ಟ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇನ್ನು ಬುಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಪ್ರಕಾರ ಯಾರು ರಿಟೇಲಿಯೇಟ್ ಮಾಡದೇ ಇದ್ರೂ ಕೂಡ ಈ ಟ್ಯಾರಿಫ್ಸ್ ಇಂದ ಯುಎಸ್ GDP 0.25% ಕಮ್ಮಿ ಆಗುತ್ತೆ. ಒಂದ್ಸಲ ಅವರು ಟ್ರೇಡಿಂಗ್ ಪಾರ್ಟ್ನರ್ಸ್ ರಿಟೇಲಿಯೇಟ್ ಮಾಡಿದ್ರೆ 0.3% ಕಮ್ಮಿ ಆಗ್ಬೋದು. ಇನ್ನು GDP $23.5 ಟ್ರಿಲಿಯನ್ ಇದ್ರೆ ಕೆನಡಾ, ಮೆಕ್ಸಿಕೋ ಟ್ಯಾರಿಫ್ಸ್ ಇಂದ $45 ಬಿಲಿಯನ್ ಲಾಸ್ ಆಗ್ಬೋದು. ಅವ್ರು ರಿಟೇಲಿಯೇಟ್ ಮಾಡಿದ್ರೆ $75 ಬಿಲಿಯನ್ ಲಾಸ್ ಆಗುವಂತಹ ಚಾನ್ಸಸ್ ಇಲ್ಲಿದೆ. ಕೆನಡಾ ಮತ್ತೆ ಮೆಕ್ಸಿಕೋಗೆ ಇದು ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಯುಎಸ್ ಟ್ಯಾರಿಫ್ಸ್ ಇಂದ ಗ್ರೋತ್ ನಾವು ನೋಡಿದಾಗ 1.15% ಕಮ್ಮಿ ಆಗ್ಬೋದು. ಅವರು ರಿಟೇಲಿಯೇಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, 3% ಜಾಸ್ತಿ ಕಮ್ಮಿ ಆಗುತ್ತೆ. ಇದು ಅವರ ಎಕನಾಮಿಗೆ ಒಂದು ದೊಡ್ಡ ಹೊಡೆತ. ಇನ್ನು ಬುಕಿಂಗ್ಸ್ ಅಂದಾಜ್ ಪ್ರಕಾರ ನಾವು ನೋಡಿದಾಗ 25% ಟ್ಯಾರಿಫ್ಸ್ ಇಂದ ಅಮೆರಿಕ ಏನಿಲ್ಲ ಅಂದ್ರೂ ಕೂಡ 1,77,000 ಜಾಬ್ಸ್ ಅನ್ನ ಕಳೆದುಕೊಳ್ಬಹುದು. ಕೆನಡಾ ಮತ್ತೆ ಮೆಕ್ಸಿಕೋ ರಿಟಾಲಿಯೇಟ್ ಮಾಡಿದ್ರೆ ಆ ನಂಬರ್ 4 lakhs ಆಗತ್ತೆ ಗೊತ್ತಾ? ಅಂದ್ರೆ ಕೆನಡಾ 2,78,000 ಜಾಬ್ಸ್ ಮತ್ತೆ ಮೆಕ್ಸಿಕೋ 1.4 ಮಿಲಿಯನ್ ಜಾಬ್ಸ್ ಕಳೆದುಕೊಳ್ಳುವಂತಹ ಆಪರ್ಚುನಿಟಿ ಇಲ್ಲಿ ಕಾಣುತ್ತೆ. ಅಂದ್ರೆ ರಿಟೇಲಿಯೇಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಕೆನಡಿಯನ್ ಜಾಬ್ಸ್ 5,10,000 ಮತ್ತೆ ಮೆಕ್ಸಿಕನ್ ಜಾಬ್ಸ್ 2.2 ಮಿಲಿಯನ್ ಆಗತ್ತೆ. ಈ ಟ್ಯಾರಿಫ್ಸ್ ಇಂದ ನಾರ್ತ್ ಅಮೆರಿಕನ್ ಎಕನಾಮಿ ಕೂಡ ಹಾಳಾಗೋಗುತ್ತೆ. ಇದರಲ್ಲಿ ಏನಾದ್ರೂ ಪಾಸಿಟಿವ್ ಇದೆಯಾ? ಖಂಡಿತವಾಗ್ಲೂ ಏನು ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇಲ್ಲ. ಎಕನಾಮಿಸ್ಟ್ ಪ್ರಕಾರ ಈ ಟ್ಯಾರಿಫ್ಸ್ ಇಂದ ಯುಎಸ್ ಫೆಡರಲ್ ಗವರ್ಮೆಂಟ್ಗೆ ವರ್ಷಕ್ಕೆ $100 ಬಿಲಿಯನ್ ಸಿಗತ್ತೆ. ಆದ್ರೆ ಇದರಿಂದ ಅಮೆರಿಕನ್ ಕನ್ಸ್ಯೂಮರ್ಸ್ ಮತ್ತೆ ಬಿಸ್ನೆಸಸ್ಗೆ ಹೊರೆ ಆಗುವಂತಹ ಲಕ್ಷಣಗಳೇ ಇಲ್ಲಿ ಕಾಣ್ತಿದೆ ನೋಡಿ. ಇನ್ನು ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಪ್ರಕಾರ ಈ ಹೊಸ ಟ್ಯಾರಿಫ್ಸ್ ಇಂದ ಅಮೆರಿಕನ್ ಹೌಸ್ ಹೋಲ್ಡ್ಸ್ಗೆ ಕನಿಷ್ಠ ಪಕ್ಷ $1,200 ಖರ್ಚು ಜಾಸ್ತಿ ಆಗತ್ತೆ. ಈ ಟ್ಯಾರಿಫ್ಸ್ ಇಂದ ಇಂಡಸ್ಟ್ರೀಸ್ ಹಾಳಾಗುವಂತಹ ಲಕ್ಷಣಗಳು ಬೇಕಾದಷ್ಟಿದೆ. ಯುಎಸ್ ಆಟೋ ಸೆಕ್ಟರ್ ತೆಗೆದುಕೊಂಡ್ರೆ ಕಳೆದ ಕೆಲವು ವರ್ಷಗಳಿಂದ ಈ ಸೆಕ್ಟರ್ಸ್ ಇಂಟಿಗ್ರೇಷನ್ ಜಾಸ್ತಿನೇ ಆಗ್ತಿದೆ. ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಪ್ರಕಾರ ಟ್ಯಾರಿಫ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಟ್ರೇಡ್ ಡೆಫಿಸಿಟ್ಸ್ ಕಮ್ಮಿ ಆಗೋದೇ ಇಲ್ಲ, ಅದು ಜಾಸ್ತಿ ಆಗತ್ತೆ ಅಂತಾನೆ ಹೇಳಿದ್ದಾರೆ. ಇನ್ನು ಟ್ಯಾರಿಫ್ ರೇಟ್ 1% ಜಾಸ್ತಿ ಆದ್ರೆ ಟ್ರೇಡ್ ಬ್ಯಾಲೆನ್ಸ್ GDP ಕೂಡ 0.45% ಕಮ್ಮಿ ಆಗತ್ತೆ. ಅದಕ್ಕೆ ಟ್ರಂಪ್ ಟ್ರೇಡ್ ಡೆಫಿಸಿಟ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಟ್ಯಾರಿಫ್ ಕೌಂಟರ್ ನ ಪ್ರೊಡಕ್ಟಿವ್ ಆಗಿ ತಗೊಳ್ಬೇಕು. ಇನ್ನು ಗೋಲ್ಡ್ಮನ್ ಸ್ಯಾಚ್ ಎಕನಾಮಿಸ್ಟ್ ಗಳ ಪ್ರಕಾರ ಟ್ರಂಪ್ ನ ಟ್ಯಾರಿಫ್ಸ್ ಏನಿದೆ ಅಲ್ವಾ, ಇದರಿಂದ ಯುಎಸ್ ಗ್ರೋತ್ ಕಮ್ಮಿ ಆಗುತ್ತೆ ಮತ್ತೆ ಇನ್ಫ್ಲೇಷನ್ ಕೂಡ 0.4% ಜಾಸ್ತಿ ಆಗತ್ತೆ ನೋಡಿ. ಇಡೀ ಜಗತ್ತಿನ ಎಕನಾಮಿನ ನಾವು ನೋಡಿದಾಗ ಇದರಿಂದ ಏನ್ ತೊಂದರೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಸ್ಟ್, ಈ ನಂಬಿಕೆ ಏನಿರುತ್ತೆ ಗೊತ್ತಾ, ಇದು ಗ್ರಾಜುಲಿ ಕಮ್ಮಿ ಆಗೋಗುತ್ತೆ. ಇದೆಲ್ಲ ಹಿಂದೆ ಆಗಿತ್ತು. ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಬಂದ ಮೇಲೆ ನಾವು ಮಸ್ಕ್ಯುಲರ್ ಎಕನಾಮಿಕ್ ಪಾಲಿಸಿಯನ್ನ ನಿಲ್ಲಿಸಿದ್ವಿ. ಅಮೆರಿಕ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು. ಇದರಿಂದ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ ಬೆಳವಣಿಗೆ ಕೂಡ ಆಯ್ತು. ಆದ್ರೆ ಈಗ ಮತ್ತೆ ಹಳೆ ಸಿಚುವೇಶನ್ ತಗೊಂಡ್ ಬರ್ತಿದ್ದಾರೆ. ಮತ್ತೆ ರಾ ಪವರ್ ಹಾಗೆ ಬಿಲಾಟ್ರಲ್ ಡೀಲ್ ಮೇಕಿಂಗ್ ಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾವೀಗ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು.
ಮೊದಲನೇದಾಗಿ, ಅಮೆರಿಕ ಒಬ್ಬಂಟಿಯಾಗಿ ಸುಸೈಡ್ ಮಾಡ್ಕೊಳ್ತಿದ್ಯಾ ಅಥವಾ ಗ್ಲೋಬಲ್ ಎಕನಾಮಿನ ಬೇರ್ಪಡಿಸಬೇಕು ಅಂತ ಶುರು ಮಾಡ್ತಿದ್ಯಾ? ದೊಡ್ಡ ಎಕನಾಮಿನೇ ರೂಲ್ಸ್ ಬೇಸ್ ಸಿಸ್ಟಮ್ ಬಿಟ್ರೆ ಬೇರೆ ದೇಶಗಳು ಕೂಡ ಫಾಲೋ ಮಾಡತ್ತಾ? ಎರಡನೇದಾಗಿ, ಗ್ಲೋಬಲ್ ಸಪ್ಲೈ ಚೈನ್ಸ್ಗೆ ಏನಾಗುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಒಂದು ವಸ್ತುವನ್ನ ಬೇರೆ ಬೇರೆ ದೇಶದಿಂದ ಪಾರ್ಟ್ ತರಿಸ್ಬಿಟ್ಟು ಪ್ರೊಡ್ಯೂಸ್ ಮಾಡೋದು. ಪ್ರತಿ ಮೂಮೆಂಟ್ಗೂ ಕೂಡ ಟ್ಯಾರಿಫ್ಸ್ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಇದರಿಂದ ಪ್ರೊಡಕ್ಷನ್ ನೆಟ್ವರ್ಕ್ಸ್ಗೆ ಪ್ರಾಬ್ಲಮ್ ಆಗತ್ತಾ? ಮೂರನೇದು, ಸೆಂಟ್ರಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ? ಟ್ಯಾರಿಫ್ಸ್ ನಿಂದ ರೇಟ್ ಜಾಸ್ತಿ ಆದ್ರೆ ಫೆಡರಲ್ ರಿಸರ್ವ್ ಮತ್ತೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಇದು ಟೆಂಪ್ರವರಿ ಇನ್ಫ್ಲೇಷನ್ ಅಂತ ಸುಮ್ಮನೆ ಇರ್ತಾರಾ? ಇಲ್ಲ ಇಂಟ್ರೆಸ್ಟ್ ರೇಟ್ಸ್ ನ ಜಾಸ್ತಿ ಮಾಡಿ ಅಂತ ಎಕನಾಮಿನ ಸ್ಲೋ ಮಾಡ್ತಾರಾ? ನಾಲ್ಕನೇದು, ಫ್ರೆಂಡ್ ಶೋರಿಂಗ್ಗೆ ಏನಾಗುತ್ತೆ? ಬೈಡನ್ ಅಡ್ಮಿನಿಸ್ಟ್ರೇಷನ್ ಚೈನಾಯಿಂದ ಸಪ್ಲೈ ಚೈನ್ಸ್ ಅನ್ನ ಮೆಕ್ಸಿಕೋ ಅಥವಾ ಇಂಡಿಯಾ ತರ ಅಲೈಸ್ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ರು. ಈ ಟ್ಯಾರಿಫ್ಸ್ ಇಂದ ಆ ಸ್ಟ್ರಾಟಜಿಗೆ ತೊಂದರೆ ಆಗತ್ತೆ. ಇದೆಲ್ಲ ಸರಿ ಆದ್ಮೇಲೆ ಇದರ ಲಾಭ ಯಾರಿಗೆ ಸಿಗುತ್ತೆ? ನಾರ್ತ್ ಅಮೆರಿಕನ್ ಎಕನಾಮಿ ಹಾಳಾದ್ರೆ ಚೈನಾಕ್ಕೆನೆ ಖಂಡಿತವಾಗ್ಲೂ ಲಾಭ ಸಿಗ್ಬೋದು. ಇದು ಎಂಡ್ ಖಂಡಿತವಾಗ್ಲೂ ಅಲ್ಲ. ಟ್ರಂಪ್ ನ ಫಾರ್ಮರ್ ಡೆಪ್ಯೂಟಿ US ಟ್ರೇಡ್ ರೆಪ್ರೆಸೆಂಟೇಟಿವ್ ಈ ಜೆಫ್ ಗೆರಿಶ್ ಹೇಳಿದ ಪ್ರಕಾರ ಟ್ಯಾರಿಫ್ಸ್ ನ ಮುಂದೆ ಜಾಸ್ತಿ ಮಾಡ್ಕೊಳ್ಬಹುದು, ಅಂದ್ರೆ ಗ್ರಾಜುಲಿ ಟ್ಯಾರಿಫ್ಸ್ ಜಾಸ್ತಿ ಆಗ್ಬೋದು. ಟ್ರಂಪ್ಗೆ ಗ್ಲೋಬಲ್ ಟ್ರೇಡ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡೋಕೆ ಈ ಟ್ಯಾರಿಫ್ಸ್ ಅನ್ನ ಬ್ರಾಡ್ ಆಗಿ ಯೂಸ್ ಮಾಡೋಕೆ ಇಷ್ಟ ಅಂತ ಹೇಳಿದ್ದಾರೆ. ಆಲೆಕ್ ಫಿಲಿಪ್ಸ್ ಪ್ರಕಾರ ನಾವು ನೋಡೋ ಟ್ಯಾರಿಫ್ಸ್ ಏನಿದೆ ಗೊತ್ತಾ, ಇದು ಸ್ವಲ್ಪ ಅಷ್ಟೇ. ಮೊದ್ಲಿಗೆ ಅವರು ಬಾರ್ಗೇನಿಂಗ್ ಚಿಪ್ಸ್ ಆಗಿ ಯೂಸ್ ಮಾಡ್ತಾರೆ, ಆಮೇಲೆ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ಯಾರಿಫ್ಸ್ ಅನ್ನ ಹಾಕ್ತಾರೆ, ಕೊನೆಗೆ ಟ್ರೇಡ್ ಅನ್ನ ರೀಬ್ಯಾಲೆನ್ಸ್ ಮಾಡೋದಕ್ಕೆ ಟ್ಯಾರಿಫ್ಸ್ ಅನ್ನ ಹಾಕೋದು. ಗವರ್ಮೆಂಟ್ ಏನ್ ಮಾಡತ್ತೋ ಗೊತ್ತಿಲ್ಲದೆ ಇರೋದ್ರಿಂದ ಎಕನಾಮಿ ಕೂಡ ಹಾಳಾಗ್ಬೋದು. 2018 ಮತ್ತೆ 19 ಟ್ರೇಡ್ ವಾರ್ ನಲ್ಲಿ ನಾವು ನೋಡಿದಾಗ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಡಿಲೇ ಮಾಡಿದ್ರು, ಮತ್ತೆ ಅಪಾಯಿಂಟ್ಮೆಂಟ್ ಕೂಡ ಸ್ಲೋ ಮಾಡಿದ್ರು. ಯಾಕೆ ಅಂದ್ರೆ 6 ತಿಂಗಳಿಗೆ ಟ್ರೇಡ್ ಪಾಲಿಸಿ ಹೇಗಿರುತ್ತೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದೇ ಈಗ ರಿಪೀಟ್ ಆಗ್ತಾ ಇದೆ. ಇನ್ನು ಜನರಲ್ ಮೋಟಾರ್ಸ್ ಹೇಳೋ ಪ್ರಕಾರ ಟ್ಯಾರಿಫ್ಸ್ ಬಗ್ಗೆ ಕ್ಲಾರಿಫೈ ಇಲ್ಲದೆ ನಾವು ಕ್ಯಾಪಿಟಲ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತಾನೂ ಹೇಳಿರೋದು. ಇನ್ನು ಪಿಲಿಗ್ರಾಮ್ಸ್ ಪ್ರೈಡ್ ಹೇಳಿರೋದು ಏನ್ ಗೊತ್ತಾ, ಟ್ಯಾರಿಫ್ಸ್ ಯಾವಾಗ ಬರುತ್ತೆ ಮತ್ತೆ ಟ್ರೇಡಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಅಂತ. ಹಾಗೆ ಝೀಬ್ರಾ ಟೆಕ್ನಾಲಜೀಸ್ ಇನ್ನೊಂದ್ ಕಡೆ ಟ್ಯಾರಿಫ್ಸ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಕಸ್ಟಮರ್ಸ್ ಪ್ರಾಜೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಾನೂ ಹೇಳಿದ್ದಾರೆ. ಟ್ಯಾರಿಫ್ ಬರೋದು ಕನ್ಫರ್ಮ್ ಆಗದೆ ಇದ್ರು ಬಿಸ್ನೆಸ್ ವರ್ಲ್ಡ್ ಸ್ಲೋ ಆಗ್ಬೋದು. ಟ್ರಂಪ್ ನ ಟ್ರೇಡ್ ವಾರ್ 2.0ದಲ್ಲಿ ನಾವು ಎಲ್ಲಿದೀವಿ ಅಂತಂದ್ರೆ ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ಸ್ ಆಗಿರ್ಬೋದು, ಮತ್ತೆ ಚೈನಾ ಮೇಲೆ 10% ಟ್ಯಾರಿಫ್ ನ ಈಗ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಅಂದ್ರೆ ಟ್ರೇಡಿಂಗ್ ಪಾರ್ಟ್ನರ್ಸ್ ರಿಟಾಲಿಯೇಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಹಾಗೆ ಇಂಡಿಯಾ ತರ ಬೇರೆ ದೇಶಗಳು ಕೂಡ ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಇರ್ಬೋದು ನೋಡಿ. ಇದರಿಂದ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಎಕನಾಮಿ ಹೇಗಿರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇದರ ಒಂದು ರಿಸಲ್ಟ್ಸ್ ಏನಾಗುತ್ತೆ ಅಂತ ಮುಂದಿನ ದಿನದಲ್ಲಿ ನಾವು ಕಾದು ನೋಡ್ಬೇಕಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ನಮಗ್ ನಾವೇ ಹೇಳ್ಕೊಳ್ಳೋ ಕಥೆಗಳು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನ್ಯೂಸ್ ಲೆಟರ್ ಅಲ್ಲಿ ಎಕನಾಮಿಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಎಕನಾಮಿಕ್ ಡೇಟಾ ಗ್ರಾಫ್ಸ್ ಚಾರ್ಟ್ಸ್ ಅನ್ನ ನಾವು ಯೂಸ್ ಮಾಡ್ತಿದೀವಿ. ಆದ್ರೆ ಇನ್ನೊಂದು ರೀತಿಯಲ್ಲೂ ಕೂಡ ನೋಡ್ಬೋದು. ಎಕನಾಮಿ ಅಂದ್ರೆ ಜನ ಅಲ್ವಾ? ತುಂಬಾ ಜನರಿಗೆ ಡೇಟಾ ಖಂಡಿತವಾಗ್ಲೂ ಬೇಡ. ತುಂಬಾ ಜನ ಕಥೆಗಳ ಮೂಲಕ ಜಗತ್ತನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಕಥೆಗಳು ಕೂಡ ತುಂಬಾನೇ ಮುಖ್ಯ ಅಲ್ವಾ? ಅದು ಜನರ ಬಿಹೇವಿಯರ್ ಅನ್ನ ಚೇಂಜ್ ಮಾಡತ್ತೆ. ಇದರಿಂದ ಎಕನಾಮಿ ಬೆಳವಣಿಗೆ ಆಗತ್ತೆ. ಅಂದ್ರೆ ನಾವು ನರೇಟಿವ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿದೀವಿ. AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಸ್ಟೋರೀಸ್ ಮ್ಯಾಕ್ರೋ ಎಕನಾಮಿಕ್ಸ್ ಯಾವ ರೀತಿ ಶೇಪ್ ಅಪ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಪೇಪರ್ ಬಂದಿದೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ನಮ್ಗೆ ಆಲ್ರೆಡಿ ಏನ್ ಗೊತ್ತಿತ್ತು ಅಂದ್ರೆ 100 ವರ್ಷದ ಹಿಂದೆ ಜಾನ್ ಮೇನಾರ್ಡ್ ಕೀನ್ಸ್ ಒಂದು ಐಡಿಯಾನ ಹೇಳಿದ್ರು. ಗ್ರೇಟ್ ಡಿಪ್ರೆಷನ್ ಆದ್ಮೇಲೆ ಎಕನಾಮಿ ಹೇಗೆ ಪೆಸಿಮಿಸ್ಟಿಕ್ ಆಗಿರುತ್ತೆ ಅಂತ. ಎಕನಾಮೀಸ್ ಆನಿಮಲ್ ಸ್ಪಿರಿಟ್ಸ್ ಮೇಲೆ ರನ್ ಆಗುತ್ತೆ ಅಂತ ಅವರೇ ಡೀಟೇಲ್ಡ್ ಆಗಿ ಹೇಳಿರೋದು. ಜನ ಯಾವಾಗ್ಲೂ ಕೂಡ ತಣ್ಣಗೆ ಎಕನಾಮಿಕ್ ಡಿಸಿಷನ್ಸ್ ಅನ್ನ ತಗೊಳ್ಳೋದಿಲ್ಲ. ಅವರು ಫ್ಯೂಚರ್ ಬಗ್ಗೆ ಏನ್ ಎಕ್ಸ್ಪೆಕ್ಟೆಡ್ ಮಾಡ್ತಾರೋ ಅದ್ರ ಮೇಲೆ ಆಕ್ಟ್ ಮಾಡ್ತಾರೆ. ಪೀಪಲ್ ಅಬ್ಸರ್ವ್ಡ್ಲಿ ಆಪ್ಟಿಮಿಸ್ಟಿಕ್ ಆಗೋ ಈ ಟೈಮ್ ಕೂಡ ಇರತ್ತೆ ಅಂತ, ಮತ್ತೆ ಪೆಸಿಮಿಸ್ಟಿಕ್ ಆಗೋ ಟೈಮ್ ಕೂಡ ಬರತ್ತೆ. ಇದರಿಂದ ಎಕನಾಮಿ ಬೂಮ್ ಆಗಿರ್ಬೋದು ಮತ್ತೆ ಬಸ್ಟ್ ಅಟ್ ದ ಸೇಮ್ ಟೈಮ್ ಆಗತ್ತೆ ನೋಡಿ. ಜನ ನಂಬೋದು ಸೆಲ್ಫ್ ಫುಲ್ಫಿಲಿಂಗ್ ಪ್ರೊಫೆಸಿಸ್ ಅಂತ, ಅಂದ್ರೆ ಭವಿಷ್ಯವಾಣಿದ ಮೇಲೆ ನಂಬ್ತಾರೆ. ಈಗ ತುಂಬಾ ಜನ ಎಕನಾಮಿಕ್ ಡೌನ್ ಟರ್ನ್ ಬರುತ್ತೆ ಅಂತ ನಂಬಿದ್ರೆ ಖರ್ಚು ಮಾಡೋದನ್ನ ಕಮ್ಮಿ ಮಾಡ್ತಾರೆ ಅಲ್ವಾ? ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಕಟ್ ಮಾಡುತ್ತೆ ಅಂತ ನೇಮಕಾತಿ ಏನಿರುತ್ತೆ ಅದು ಕೂಡ ಇಮಿಡಿಯೇಟ್ಲಿ ಸ್ಲೋ ಆಗತ್ತೆ. ನೋಬೆಲ್ ಲಾರಿಯೇಟ್ ರಾಬರ್ಟ್ ಶಿಲ್ಲರ್ ನರೇಟಿವ್ ಎಕನಾಮಿಕ್ಸ್ ಅನ್ನ ಕಂಡು ಹಿಡಿದ್ರು. ಈಗ ಶಿಲ್ಲರ್ ಹೇಳೋ ಪ್ರಕಾರ ಎಕನಾಮಿಕ್ ಸ್ಟೋರೀಸ್ ವೈರಸ್ ಏನಿದೆ ಅಲ್ವಾ, ಇದು ಈ ತರ ಸ್ಪ್ರೆಡ್ ಆಗುತ್ತೆ. ಒಂದು ಐಡಿಯಾ ಕ್ಯಾಚಿ ಆಗಿದ್ರೆ ಅದನ್ನ ಪದೇ ಪದೇ ರಿಪೀಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅದು ಕಾಯಿಲೆ ತರ ಸ್ಪ್ರೆಡ್ ಆಗ್ತಾನೆ ಇರತ್ತೆ ಅಂತ. ಸ್ಟೋರಿ ಸ್ಪ್ರೆಡ್ ಆದ್ಮೇಲೆ ತನಗ್ ತಾನೇ ಲೈಫ್ ಅನ್ನ ಕಳ್ಕೊಳ್ಳುತ್ತೆ ಅಲ್ಲ. ಈಗ AI ನಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನೀವು ಮಿಸ್ ಆಗ್ತೀರಾ ಅಂತ ಒಂದು ಐಡಿಯಾ ಅಂದ್ಕೊಳ್ಳಿ. ಈಗ ಚಾಟ್ GPT ತರ AI ಪ್ರಾಜೆಕ್ಟ್ಸ್ ಅನ್ನ ನಾವು ನೋಡಿದಾಗ ಈ ಐಡಿಯಾ ಎಮರ್ಜ್ ಆಗುತ್ತೆ. ಕೆಲವು ತಿಂಗಳಲ್ಲಿ ಜನ ಅದನ್ನ ರಿಪೀಟ್ ಮಾಡ್ತಾರೆ, ಮತ್ತೆ ಐಡಿಯಾ ಆಂಪ್ಲಿಫೈ ಕೂಡ ಆಗುತ್ತೆ. ವೈರಸ್ ತರ ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಅದು ಖಂಡಿತವಾಗ್ಲೂ ಫೇಡ್ ಆಗೋಗುತ್ತೆ. ಆದ್ರೆ ಇದನ್ನ ಸ್ಟಡಿ ಮಾಡೋಕೆ ಒಂದ್ ದಾರಿ ಇರ್ಲಿಲ್ಲ, ಟೂಲ್ಸ್ ಅಂತೂ ಮೊದ್ಲೇ ಇರ್ಲಿಲ್ಲ. ಜೋಲ್ ಫ್ಲಿನ್ ಮತ್ತೆ ಕಾರ್ತಿಕ್ ಶಾಸ್ತ್ರಿ ಪೇಪರ್ ಏನಿದೆ ಅಲ್ವಾ, ಈ ಗ್ಯಾಪ್ ಅನ್ನ ಫಿಲ್ ಮಾಡಿದೆ. ನಾವು ಅದರಿಂದ ಏನ್ ಕಲ್ತಿದೀವಿ ಅಂದ್ರೆ
ಎಕನಾಮಿಕ್ ಸ್ಟೋರೀಸ್ ರಿಯಾಲಿಟಿಯನ್ನ ಚೇಂಜ್ ಮಾಡತ್ತೆ ಅಂತ ಈ ಪೇಪರ್ ಪ್ರೂವ್ ಮಾಡತ್ತೆ. ಆಥರ್ಸ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅನ್ನು ಕೂಡ ಯೂಸ್ ಮಾಡ್ತಿದ್ದಾರೆ. ಇನ್ನು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಚಾಟ್ ಜಿಪಿಟಿಗೆ ನೀವು ಏನ್ ಹೇಳ್ತೀರಾ ಅಂತ ಅರ್ಥ ಆಗೋ ತರ ಮಾಡೋದು. ಈಗ ಕಂಪನೀಸ್ ಏನ್ ಹೇಳ್ತಾರೆ ಅದನ್ನ ಅನಾಲಿಸಿಸ್ ಮಾಡೋಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಲ್ವಾ. ಇದರಿಂದ ಐಡಿಯಾ ಹೇಗ್ ಬೆಳೆಯುತ್ತೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಟ್ರ್ಯಾಕ್ ಮಾಡಬಹುದು. ನಾವು ಕಲ್ತಿರುವ 3 ವಿಷಯಗಳು ಇಲ್ಲಿದೆ ನೋಡಿ. ಕತೆಗಳಿಂದ ಹೈಯರ್ ಮಾಡೋದು ಮತ್ತೆ ಇನ್ವೆಸ್ಟ್ ಮಾಡೋದು ಹೇಗಂದ್ರೆ, ಎಕನಾಮಿ ಚೆನ್ನಾಗಿದ್ರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗತ್ತೆ, ಜಾಸ್ತಿ ಜನ ಹೈಯರ್ ಕೂಡ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಕಷ್ಟ ಇದ್ರೆ ಏನ್ ಮಾಡ್ತಾರೆ, ಖರ್ಚು ಏನ್ ಮಾಡ್ತಿರ್ತಾರೆ ಅವರ ಡೈಲಿ ಲೈಫ್ ಗಳಲ್ಲಿ ಅದನ್ನ ಕಟ್ ಮಾಡ್ಕೊಳ್ತಾರೆ. ಆದ್ರೆ ರಿಯಾಲಿಟಿ ಬೇರೆ ತರ ಇರುತ್ತೆ. ಬಿಸ್ನೆಸ್ ಚೆನ್ನಾಗಿದ್ರೆ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಆಪ್ಟಿಮಿಸ್ಟಿಕ್ ಆಯ್ತು ಅಂತ ಅನ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಕತೆಗಳೇ ಇದನ್ನ ಶೇಪ್ ಮಾಡೋದು. ಈಗ ಕಂಪನೀಸ್ ಡಿಮ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ತು ಅಂದ್ರೆ ಜಾಸ್ತಿ ಹೈಯರ್ ಮಾಡೋದಕ್ಕೂ ಮುಂದೆ ಬರ್ತಾರೆ. ಇನ್ನೊಂದ್ ಕಡೆ ಬ್ಯಾಲೆನ್ಸ್ ಶೀಟ್ಸ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ತುಂಬಾ ಕೇರ್ಫುಲ್ ಆಗಿ ಅಂದ್ರೆ ಒಂದು ಎಚ್ಚರಿಕೆನ ತಗೊಂಡು ಮಾತಾಡಿದ್ರೆ ಖರ್ಚು ಕೂಡ ಕಟ್ ಮಾಡ್ಕೊಳ್ತಾರೆ. ಬಿಸ್ನೆಸ್ ಸೈಕಲ್ಸ್ಗೆ ಎಕನಾಮಿಕ್ ಫೋರ್ಸ್ಗಿಂತ ಸೆಂಟಿಮೆಂಟ್ಸ್ ಮುಖ್ಯ ಅಲ್ವಾ. ಕಂಪನೀಸ್ ಕಾನ್ಫಿಡೆನ್ಸ್ ಮೇಲೂ ಕೂಡ ಅವರು ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ನರೇಟಿವ್ ಡಿಸೀಸ್ ತರ ಏನಾದ್ರೂ ಸ್ಪ್ರೆಡ್ ಆಗುತ್ತೆ ಅಂತ ಅನ್ಕೊಳ್ಳಿ, ಒಂದು ಬಿಸ್ನೆಸ್ ಆಪ್ಟಿಮಿಸ್ಟಿಕ್ ಆದ್ರೆ ಬೇರೆ ಬಿಸ್ನೆಸ್ ಕೂಡ ಅದನ್ನ ಫಾಲೋ ಮಾಡ್ತಾರೆ. ಈಗ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತ ಅನ್ಕೊಳ್ಳೋಣ, ಕಾಂಪಿಟೇಟರ್ಸ್ ಅದನ್ನೇ ಮಾತಾಡ್ತಾರೆ ಅಲ್ವಾ. ಜನರಲ್ ಮತ್ತೆ ಸ್ಪೆಸಿಫಿಕ್ ಸ್ಟೋರಿ ಸ್ಪ್ರೆಡ್ ಆದ್ರೆ ದೊಡ್ಡ ಕಂಪನಿ ಅಲ್ಲೇನಾದ್ರೂ ಇತ್ತು ಅಂದ್ರೆ ಸ್ಟೋರೀಸ್ ಬೇಗನೆ ಇನ್ನೂ ಸ್ಪ್ರೆಡ್ ಆಗುತ್ತೆ. ಸ್ಟೋರಿ ಸ್ಪ್ರೆಡ್ ಆದ್ಮೇಲೆ ಅಲ್ಲಿ ಹೋಗೋದಕ್ಕೆ ಆಗೋದೇ ಇಲ್ಲ. ಎಕನಾಮಿಕ್ ಸ್ಟೋರೀಸ್ ತುಂಬಾ ದಿನ ಪ್ರಸಿಸ್ಟ್ ಆಗಿರುತ್ತೆ. ನರೇಟಿವ್ ಕಾಂಟೇಜಿಯಸ್ ಏನಾದ್ರೂ ಆಗಿದ್ರೆ ಅಂದ್ರೆ ಇದು ಒಂದು ರೋಗ ತರ ಹರಡ್ತಾನೆ ಇರುತ್ತೆ. ಅದು ಎಕನಾಮಿಕ್ ಕಂಡೀಷನ್ಸ್ ನ ಚೇಂಜ್ ಮಾಡಿದ್ರು ಕೂಡ ಸರಿ ಹೋಗೋದಿಲ್ಲ. ಹಾಗೇನೆ ಬಿಸ್ನೆಸ್ ಡಿಸಿಷನ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಹಾಗೆ ಎಕನಾಮಿಕ್ ಶಾಕ್ಸ್ ಮೊಮೆಂಟ್ರಿ ಆಗಿದ್ರು ಕೂಡ ಎಕನಾಮಿ ಮೇಲೆ ಇದರ ಪರಿಣಾಮ ಜಾಸ್ತಿ ಆಗತ್ತೆ ನೋಡಿ. ಇನ್ನು ನರೇಟಿವ್ಸ್ಗೆ ಒಂದು ಪ್ಯಾಟರ್ನ್ ಇದೆ. ಒಂದು ಸ್ಟೋರಿ ಸ್ಪ್ರೆಡ್ ಆಗ್ತಿದ್ರೆ ಅದು ಎಕನಾಮಿಕ್ ಕಂಡೀಷನ್ಸ್ಗೆ ಮ್ಯಾಚ್ ಆಯ್ತು ಅನ್ಕೊಳ್ಳೋಣ, ಅದು ಜಾಸ್ತಿ ದಿನ ಪ್ರಸಿಸ್ಟ್ ಆಗಿರುತ್ತೆ. ಫರ್ಮ್ಗೆ ಸೇಲ್ಸ್ ಏನಾದ್ರೂ ಡ್ರಾಪ್ ಆದ್ರೆ ಈ ಪೆಸಿಮಿಸ್ಟಿಕ್ ಸ್ಟೋರಿ ಕೂಡ ಅದನ್ನೇ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ಸಿಚುವೇಶನ್ ಸರಿ ಹೋದ್ರೂ ಕೂಡ ಪೆಸಿಮಿಸಮ್ ಹೋಗೋದೇ ಇಲ್ಲ. ಹೈರಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಈ ಪೆಸಿಮಿಸಮ್ ಕೂಡ ಜಾಸ್ತಿ ಆಗತ್ತೆ. ಆದ್ರಿಂದ ಜನ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ ಮತ್ತೆ ಎಕನಾಮಿ ಕೂಡ ತುಂಬಾ ಡೌನ್ ಆಗಿರುತ್ತೆ. ಇನ್ನು ಆಪ್ಟಿಮಿಸ್ಟಿಕ್ ಆಗಿದ್ರೆ ಇದರ ಒಂದು ಎಕನಾಮಿ ಬೂಮ್ ಆಗೋದು ಕೂಡ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. ನರೇಟಿವ್ಸ್ ಬಿಸ್ನೆಸ್ ಸೈಕಲ್ಗೆ ಎಫೆಕ್ಟ್ ಬೀರತ್ತೆ ಅಂದ್ರೆ ಯಾವ ರೀತಿ ಆಗ್ಬೋದು. .com ಬಬಲ್ ಆದ್ಮೇಲೆ ನೆಗೆಟಿವ್ ಸ್ಟೋರೀಸ್ ಇಂದ 32% ಔಟ್ಪುಟ್ ಡ್ರಾಪ್ ಆಯಿತು. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ 18% ಪೆಸಿಮಿಸಮ್ ಇಂದಾನೆ ಲಾಸ್ ಆಗಿದೆ ನೋಡಿ. ಎಕನಾಮಿಕ್ ಡೌನ್ ಟರ್ನ್ಸ್ ಮತ್ತೆ ಸೆಲ್ಫ್ ಫುಲ್ಫಿಲ್ಲಿಂಗ್ ಬಿಲೀವ್ಸ್ ಇಂದ ಇದು ಖಂಡಿತವಾಗ್ಲೂ ಬರುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಸ್ಟೋರೀಸ್ ಎಕನಾಮಿಯನ್ನ ಡಿಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಅದು ಅದನ್ನ ಶೇಪ್ ಸಹ ಮಾಡುತ್ತೆ. ನರೇಟಿವ್ಸ್ ಹೈರಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನ ಇದು ಡ್ರೈವ್ ಮಾಡುತ್ತೆ ಅಲ್ವಾ. ಆ ಸ್ಟೋರೀಸ್ ಇಂದ ಎಕನಾಮಿ ಶೇಪ್ ಕೂಡ ಆಗತ್ತೆ. ಜನರ ಸೆಂಟಿಮೆಂಟ್, ಆಪ್ಟಿಮಿಸಮ್ ಮತ್ತೆ ಪೆಸಿಮಿಸಮ್ ರಿಯಾಲಿಟಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ನಾವು ಮಾರ್ಕೆಟ್ಸ್ ನಲ್ಲಿ ಫೈನಾನ್ಷಿಯಲ್ ಬಗ್ಗೆ ಸ್ಟೋರೀಸ್ ಕೂಡ ಹೇಳ್ತೀವಿ. ನಮ್ಗೆ ಈ ಸ್ಟಡಿಯಿಂದ ಕೆಲವು ಪ್ರಶ್ನೆಗಳಿದೆ. ಒಂದು ವಿಷಯವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟು ರಿಯಾಲಿಟಿಯನ್ನ ಬಿಟ್ಟು ಸ್ಟೋರೀಸ್ ಅನ್ನೇ ಫಾಲೋ ಮಾಡ್ತೀವಿ ಹೇಳಿ. ಮತ್ತೆ ನಾವು ಹೇಳೋ ಸ್ಟೋರೀಸ್ಗೆ ನಾವು ಖಂಡಿತವಾಗ್ಲೂ ಕೂಡ ಜವಾಬ್ದಾರಿ ತಗೊಳ್ತೀವ? ಈ ಕ್ವಶನ್ಸ್ಗೆ ನಮ್ಮ ಆನ್ಸರ್ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗಮನ ಇಡಬೇಕಾಗತ್ತೆ. ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನೋಡಿದಾಗ ಆನ್ಸರ್ಸ್ ಖಂಡಿತವಾಗ್ಲೂ ಇಲ್ಲ, ಆದ್ರೆ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಗಮನ ಇಟ್ಟಿರ್ತೀವಿ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಯಾವಾಗ ಸಿಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಸಚಿವಾಲಯ KG-D6 ಆಪರೇಷನ್ಸ್ಗೆ ಲಿಂಕ್ ಆಗಿರೋ ಈ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಬಗ್ಗೆ $2.81 ಬಿಲಿಯನ್ ಡಿಮ್ಯಾಂಡ್ ನೋಟಿಸ್ ಅನ್ನ ಕಳಿಸಿದೆ. ಅಂದ್ರೆ ಫೆಬ್ರವರಿ 14, 2025 ರಂದು ಡೆಲ್ಲಿ ಹೈಕೋರ್ಟ್ ಮೇ 2023 ಒಂದು ಡಿಸಿಷನ್ಸ್ ಅನ್ನ ರಿವರ್ಸ್ ಮಾಡ್ಕೊಂಡಿದೆ. ನಂಬರ್ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಿಯೋ ಪೇಮೆಂಟ್ಸ್ ನ ಬ್ಯಾಂಕ್ ನಲ್ಲಿದ್ದ 17.8% ಸ್ಟೇಕ್ ಅನ್ನ 104.5 ಕ್ರೋರ್ಸ್ಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ಗೆ ಮಾರ್ಕೊಂಡಿದೆ. ಈ ಡೀಲ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ನ ಬೆಲೆ ಏನಿದೆ ಅಲ್ವಾ, ಇದನ್ನ 586 ಕ್ರೋರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೆ. JFS ಜಿಯೋ ಪೇಮೆಂಟ್ಸ್ ಬ್ಯಾಂಕ್ಸ್ ನ 100% ಓನರ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಗೊತ್ತಾಗತ್ತೆ ನೋಡಿ. ಕೊನೆಯ ಬಿಟ್ಸ್, ಕೋಫೋರ್ಜ್ US ಬೇಸ್ ಸೇಬರ್ ಕಾರ್ಪೊರೇಷನ್ ಜೊತೆ $1.56 ಬಿಲಿಯನ್ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡ್ಕೊಂಡಿದೆ. ಸೇಬರ್ ನ ಪ್ರಾಡಕ್ಟ್ ರೋಡ್ ಮ್ಯಾಪ್ ಅನ್ನ ಎನಾನ್ಸ್ ಮಾಡೋದು ಮತ್ತೆ AI ಡ್ರೈವನ್ ಸೊಲ್ಯೂಷನ್ಸ್ ಏನಿದೆ ಅಲ್ವಾ, ಇದನ್ನ ಆಕ್ಸಿಲರೇಟ್ ಮಾಡೋದು ಇದರ ಒಂದು ಮೇನ್ ಉದ್ದೇಶ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಜಿರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ದ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.